Yo, boys and girls, we are back. We are back to Fatima. Fears to Fatima. ಗೈಸ್ ನಾನು ಈ ಗೇಮ್ನ ಭಯ ಬಿದ್ದು ಆಡೋದು ನಿಲ್ಲಿಸ್ಬಿಟ್ಟಿದ್ದೆ. ಬಟ್ ಇವಾಗ ಅದೇ ಭಯ ಎಲ್ಲಿ ನಿಂತಿತ್ತೋ ಸೇಮ್ ಭಯ ಸೇಮ್ ಇಂಟೆನ್ಸಿಟಿಯಿಂದ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಗೈಸ್ ಆಡಬೇಕು ಗೈಸ್, ಗೇಮ್ ಆಡಬೇಕು. ಅಮ್ಮ ನಾನು ನಿಮ್ಮ ಮೆಸೇಜ್ ಆಲ್ರೆಡಿ ಓದಿದ್ದೀನಿ, ನಿಮ್ಮ ಮಗಂಗೆ ಅದು ಹೇಳಿದ್ದೀನಿ ಕೂಡ. ಇವಾಗ ಅದೇ ಗೈಸ್ ಫುಲ್ ಭಯದಿಂದ ಧೈರ್ಯ ಮಾಡಿ ಹೋಗ್ತಾಯಿದ್ದೀನಿ. ಯಾಕೆ ಕ್ರೌಚ್ ಮಾಡಬೇಕು? ನಮ್ಮನೆ ಗೈಸ್, ಏನೋ ಸೌಂಡ್ ಬರ್ತಾಯಿದೆ. ವಾಟ್ ಈಸ್ ಹ್ಯಾಪನಿಂಗ್ ಗೈಸ್? ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಗೈಸ್. ಗೇಮ್ ಅಲ್ವಾ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ, ಭಯ ಬಿದ್ದರೆ ಏನು ಬರುತ್ತೆ ಅಂತ ಧೈರ್ಯ ಬಂದಿದೆ. ಬಟ್ ನನಗೆ ಪ್ರಾಬ್ಲಮ್ ಏನು ಗೊತ್ತಾ, ಈ ಗೇಮಲ್ಲಿ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ಗೈಸ್. ನಾನು ಇದನ್ನು ನೋಡಿದ್ದೆ ಬೇರೆಯವ್ರು ಆಡೋದು, ಬಟ್ ತುಂಬ ಹಿಂದೆ ನೋಡಿದ್ದೆ. ಏನು ಐಡಿಯಾ ಗೊತ್ತಿಲ್ಲ ಎಲ್ಲ ಆಡೋದು ಏನು ಆಡೋದು. ಈ ದರಿದ್ರ ಮನೇಲಿ ಕರೆಂಟೇ ಇಲ್ಲ ಗೈಸ್. ಈ ಥರ ಕರೆಂಟ್ ಇಲ್ದಿರೋ ಮನೆ ನಾನು ಎಲ್ಲೂ ನೋಡಿಲ್ಲ. ಇದು ಯಾವುದೋ ಫ್ರಿಜ್ಜಲ್ಲಿ ಲಜಾಗನ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳಿದರು, ಅದು ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನಾನು ಏನೋ ಕ್ರೋಚ್ ಮಾಡ್ಬೇಕು ನನ್ನ ಮನೇಲಿ ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಸೌಂಡ್ ಬಂತು ಗೈಸ್. ಬಾಡಿಯಲ್ಲೆಲ್ಲ ಚಿಕ್ಕ ಚಿಕ್ಕ ಗುಳ್ಳೆ ಬಂದ್ಬಿಟ್ಟಿದೆ ಗೈಸ್. ಅದೇ ಏನೋ ಅಂತಾರಲ್ವಾ, ಬಂಬ್ಸ್ ಅಂತ. ಮೇಲೋಗಿ ಮನೆಕೊಂಡ್ಬಿಟ್ರೆ ಆಗಲ್ವಾ ಸುಮ್ಮನೆ ಗೈಸ್? ನನ್ನ ಕೈಲಿ ಆಗ್ತಿಲ್ಲ ಗೈಸ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಪ್ಲೇ ದಿಸ್ ಗೇಮ್. ಪಕ್ಕದಲ್ಲಿ ಇನ್ನೊಬ್ರಿದ್ರೆ ಒಂದು ಧೈರ್ಯದ ಮೇಲೆ ಆಡ್ಬೋದು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ ಅಣ್ಣ. ಯಾಕೆ ಯಾಕೆ ಕ್ರೌಚ್ ಮಾಡ್ಬೇಕು ನಾನಿಲ್ಲಿ? ನನ್ನ ಮನೇಲಿ ನಾನು ಯಾಕೆ ಕ್ರೌಚ್ ಮಾಡಬೇಕು? ಯಾವ ಸೌಂಡ್ ಬೇರೆ. ಅದೇನೋ ಬಂತು ಗೈಸ್. ಅಲ್ಲ, ಇಲ್ಲೇನು ಬರಲಿಲ್ಲ, ನನಗೆ ಮೆಸೇಜ್ ಬಂತು. ಗೈಸ್ ನಾನು ಏನೇನೋ ಹೇಳ್ತಿದ್ದೀನಿ ಗೈಸ್ ಭಯ ಆಗಿ. ಬಟ್ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ನಾನು ಯಾಕೆ ಕ್ರೌಚ್ ಮಾಡಬೇಕು? ನಾನು ಕ್ರೌಚ್ ಮಾಡಲ್ಲ. ಎಲ್ಲಿ ಊಟ ಇಲ್ಲಿ? ವೇರ್ ಇಸ್ ದ ಲಜಾಗ್ನ? ಗೈಸ್ ಒಂದು ನಿಮಿಷ ಇರಿ ಗೈಸ್, ಚಾಟ್ GPT ಕೇಳ್ಬಿಡೋಣ. ಈ ಗೇಮಲ್ಲಿ ಏನೇನೆಲ್ಲ ಆಗ್ಬಿಡುತ್ತೆ ಅಂತ ನೋಡೇ ಬಿಡೋಣ. ಇರಿ ಕೇಳೋಣ. Tell me what all happens during Fears to Fatima Home Alone game. Is there any horror and is there any jump scare and is it scary? Yes, ಹೇಳ್ತದೆ ಚಾಟ್ GPT. Phasmophobia. You play as Miles. ಗೈಸ್ ನಮ್ಮ ಕ್ಯಾರೆಕ್ಟರ್ ಹೆಸರು ಮೈಲ್ಸ್ ಅಂತೆ. 14 ಮೈಲ್ಸ್, ಒಳ್ಳೆ ಹೆಸರು. 14 ವರ್ಷದ ಹುಡುಗ. ಹೋಗ್ಲಿ ಬಿಡಿ, ಅಂತೆಲ್ಲ ಗೊತ್ತಾಗಿದೆ. ಸೈಕಲಾಜಿಕಲ್ ಹಾರರ್ ಗೇಮ್. ಮಾನ್ಸ್ಟರ್ಸ್ ಇರಲ್ವಂತೆ. ಇಟ್ ಈಸ್ ಫೋಕಸ್ಡ್ ಆನ್ ರಿಯಲಿಸ್ಟಿಕ್ ಫಿಯರ್ಸ್ ಸಚ್ ಆಸ್ ಬೀಯಿಂಗ್ ಅಲೋನ್, ಹಿಯರಿಂಗ್ ಸ್ಟ್ರೈನ್ ನಾಯ್ಸಸ್ ಆ್ಯಂಡ್ ಪಾಸಿಬಿಲಿಟಿ ಆಫ್ ಹೋಮ್ ಇನ್ವೇಷನ್. ಗೈಸ್ ಮನೇಲಾರೋ ಕಳ್ಳ ಬರ್ತಾನಂತೆ ಗೈಸ್. ಯಾವುದು ಇದಿಲ್ಲ ಸದ್ಯಕ್ಕೆ, ಯಾವುದು ಮಾನ್ಸ್ಟರ್ ಇಲ್ಲ, ಸಡನ್ನಾಗಿ ಏನು ಬರಲ್ಲ. ಜಂಪ್ ಸ್ಕೇರ್ಸ್ ಬಟ್ ನಾಟ್ ಮೆನಿ ಚೀಪ್ ಸ್ಕ್ರೀಮ್ ಇನ್ ಯರ್ ಫೇಸ್ ಜಂಪ್ ಸ್ಕೇರ್ಸ್. The game relies more on suspense and dread. There are still a few sudden scary moments that can make you jump. It's scary being alone in a large house, strange message and noises, not knowing if someone is outside or inside the house. Scary level 8 ante guys. If you regularly play horror games 6 ಇಂದ 7. ಜಂಪ್ ಸ್ಕೇರ್ 4 ಅಷ್ಟೇ ಅಂತೆ. ಸಸ್ಪೆನ್ಸು 9 ಕೊಟ್ಟಿದ್ದಾರೆ ಗೈಸ್. ಸಸ್ಪೆನ್ಸ್ ಅಂತೂ ಇದೆ ಅವಾಗಿಂದ. ಸೊ ಏನಿಲ್ಲ, ಬನ್ನಿ ಗೈಸ್ ಆಡ್ಬೋದು. ಎಲ್ಲ ಜುಜುಬಿ ಗೊತ್ತಲ್ವಾ ನಾವು. ಇರಿ ಅದು ಏನಿದೆ ನೋಡೇ ಬಿಡೋಣ. ಇವಾಗಿರಿ ಇವ್ರ ಮೆಸೇಜ್ ಓದ್ಬಿಡೋಣ. ಚೆಕ್ ದ ಫ್ರಿಜ್ಜು ಓಪನೇ ಆಗಿಲ್ಲ ಮೌ. ಆರಾಮ ನೀವು. ಮೆಸೇಜ್ ನೋಡಿದ್ಮೇಲೆ ಫ್ರಿಜ್ ಓಪನ್ ಆಗುತ್ತೆ ನೋಡೋದಿರಿ. ಹಲೋ, ಫ್ರಿಜ್ಜಲ್ಲಿ ಏನೋ ಡೆಡ್ ಬಾಡಿ ಗೈಸ್.
ಫ್ರಿಜ್ ಓಪನ್ ಆಗಿದ್ದು ಸೌಂಡ್ಗೆ ಗಾಬರಿ ಆಗೋದೆ ಅನ್ಕೊಳ್ಳಿ. ಹಾಂ ಈ ಥರ ಎಲ್ಲಿದೆ ಅಲ್ಲ, ನಾನು ಈ ರೇಂಜಿಗೆ ಗಾಬರಿ ಆಗೋದು ನನಗೆ ಬೇಕಾ ಈ ಗೇಮು. ಇದ್ರಲ್ಲಿ ಫಾತಿಮಾ ಯಾರು ಅಂತ ಗೊತ್ತಾಗಲಿಲ್ಲ. ಥ್ರೋ ಫುಡ್ ವಾಸ್ ಕೋಲ್ಡ್. ಥ್ರೋ ಯಾರು ಗೈಸ್ ಇವನು? ಓ ಆಗ್ದೆ ಗೈಸ್, ಅವನಲ್ಲಿ ಆಗ್ತಾ ಇದೆ ಲಜಗ್ನ. ಅದು ಹೆಂಗಿದೆ ಅಂತ ನೋಡ್ಬೇಕು ಇವತ್ತು ನಾನು ಲಜಗ್ನ. ಥ್ರೋ ಯಾವ ಫ್ರಿಜ್ ಹಾಕಿಲ್ಲ ಇವಾಗ ನೋಡಪ್ಪ. ಈ ಥರ ಫುಡ್ ವಾಸ್ ಹೀಟಿಂಗ್ ಅಪ್. ಎಷ್ಟೊತ್ತು ಏನು ಅವನ್ ಸೌಂಡ ಈ ರೇಂಜ್ಗೆ. ಓಹ್ ಬ್ಯೂಟಿಫುಲ್. ಹಾಂ ಸೌಂಡ್ ಬಂತಲ್ಲ ಟಿಂಗ್ ಅಂತ. ಇನ್ನೇನು ಕುತ್ಕೊಳಕ್ಕೇನು ಆಪ್ಷನ್ ಇಲ್ವಾ? ಕ್ರೌಚ್ ಒಂದೇ ಆಗೋದಂತೆ ಗೈಸ್. ನಾನು ಇವತ್ತಿಂದು ಎಪಿಸೋಡಲ್ಲಿ ಊಟ ಮಾಡಿನೇ ಗೈಸ್ ಕ್ಲೋಸ್ ಮಾಡೋದು. ಎಲ್ಲಿ ಎಷ್ಟೊತ್ತ ಈಟ್ ಮಾಡ್ತೀರಾ? ಹಾಂ ಬಂತು ಗೈಸ್. ಫುಡ್ ವಾಸ್ ನೈಸ್ ಆ್ಯಂಡ್ ಹಾಟ್. ಐ ಲೈಕ್ ವಾಚ್ ಟಿ ವಿ. ನಿಮ್ಮ ಮನೇಲಿ ಟಿ ವಿಯಲ್ಲಿದೆ ಬಾಸ್. ನಾನು ಕ್ರೌಚ್ ಮಾಡಲ್ಲ, ನನ್ನ ಮನೆ, ಇಟ್ ಈಸ್ ಮೈ ಹೋಮ್. ನಾನೇನು ಕ್ರೌಚ್ ಮಾಡಬೇಕು? ಟಿ ವಿ ಯಾರು ಹಾಕ್ತಾರೆ? ಇದೆಲ್ಲ ಹಾಕೋದು? ಟಿ ವಿಯಲ್ಲಿಂದ ಹಾಕೋದು? ಓಹ್ ಟಿ ವಿಯಲ್ಲಿ ಏನೋ ಗಾಳಿ ಆಗೋದೇ ಬರ್ತಾರೆ ಗೈಸ್. ಈ ಊಟನೇರೋ ಬಿಸಾಕ್ತಾರೆ. ಥೂ. ಐ ಲೈಕ್ ವಾಚಿಂಗ್ ಟಿ ವಿ ವೈಲ್ ಐ ಏಟ್. ನೋಡು ಗುರು ತಿನ್ನೋದು ಹೆಂಗೆ. ಥೂ ಗೈಸ್, ಇವ್ರ ಮನೇಲಿ ಬರ್ತಿರೋ ಫಿಲಮ್ ನೋಡಿ ಗೈಸ್ ಎಂಥದ್ದಿದೆ. 14 ವರ್ಷ ಹುಡುಗನ್ ಬಿಟ್ಟೋಗೋರೆ ಅವ್ರ ಅಪ್ಪ ಅಮ್ಮ. ಎಲ್ಲಿ ಕೂತ್ಕೊಂತೀಯೋ? ನಿಮ್ದು ಏನಾದ್ರು ಸಿಂಗಲ್ ಚೇರ್ ಅಂತ ಏನಾರು ಇದೆಯಾ? ಈ ಥರ ಗೈಸ್. ಗೈಸ್ ಇವತ್ತಿಗೆ ಇಷ್ಟು ಸಾಕು ಗೈಸ್. ಮನೆಯಿಂದ ಹೋದ ಎಪಿಸೋಡಲ್ಲಿ ಎದ್ದು ಕೆಳಗೆ ಬಂದಿದೆ ಜಾಸ್ತಿ. ಈ ಎಪಿಸೋಡಲ್ಲಿ ಊಟ ರೆಡಿ ಮಾಡಿಕೊಂಡು ಹುಡುಕಿ ತಿಂದು ಇದು ಯಾವುದೋ ದೇವ್ರ ಫಿಲ್ಮ್ ನೋಡಿಕೊಂಡು ಲಜಗ್ನ ಅನ್ನೋ ಊಟ ಅಂತ ಹೇಳಿ ನೋಡಿ ಗೈಸ್ ಹೆಂಗಿದೆ. ಅದನ್ನು ನಾಯಿ ವಾಮಿಟ್ ಇದ್ದಂಗೆ ಇದನ್ನು ತಿನ್ನಕ್ಕೆ ಕರ್ಕೊಂಡ್ಬಂದಿದ್ದೀನಿ ಕ್ಯಾರೆಕ್ಟರ್ನ. ಯಾವುದೋ ಅಕಲ್ಟ್ ನಡೀತಾ ಇದೆ ಟಿ ವಿಯಲ್ಲಿ. ಇಟ್ಸ್ ಸಾಕು ಗೈಸ್. ಇನ್ನೊಂದು ಎಪಿಸೋಡ್ಗೆ ಲೆಟ್ಸ್ ಡೂ ನೆಕ್ಸ್ಟ್ ಏನು ಬರುತ್ತೋ ಅದು ಮಾಡೋಣ. ಅಂಟಿಲ್ ದೆನ್ ಬಾಯ್ ಗೈಸ್.